ನೋಡಿ, ಶಿಕ್ಷಕರ ನೇಮಕಾತಿ ವೇಟೇಜ್ ಬದಲು. ನೋಡಿ, ಇಷ್ಟು ದಿನ ಶಿಕ್ಷಕರ ನೇಮಕಾತಿಯಲ್ಲಿ 50% CET, ಇನ್ನು 50% ಬ್ಯಾಕಪ್ ಸ್ಕೋರ್ ಇಡ್ತಿದ್ರು. ಆದರೆ ಈಗ ಅದು ತಿದ್ದುಪಡಿಯಾಗಿದೆ. CET ಮತ್ತು TET ಕೂಡಿಸಿ 90 ಅಂಕ, ಪದವಿ ಮತ್ತು B.Ed ಎರಡು ಕೂಡಿಸಿ 10 ಅಂಕ. ಇದು ಹೊಸ ನಿಯಮ ಬಂದಿದೆ. ಇದು ಭಾಳಷ್ಟು ವಿದ್ಯಾರ್ಥಿಗಳ ಅನುಕೂಲವಾಗಲಿದೆ. ಈ ಕರೋನಾ ಬ್ಯಾಚ್ನಲ್ಲಿ ಭಾಳಷ್ಟು ಡಿಗ್ರಿ ಪರ್ಸೆಂಟೇಜನ್ನು ಕೊಟ್ಟಿದ್ದರು. ಹೀಗಾಗಿ ಭಾಳಷ್ಟು ಬೇಡಿಕೆಗಳಿದ್ದು ಬ್ಯಾಕಪ್ ಸ್ಕೋರ್ ತೆಗಿಬೇಕಂತೇಳಿ ಈಗ ಕರ್ನಾಟಕ ಸರ್ಕಾರ ಬ್ಯಾಕಪ್ ಸ್ಕೋರ್ ತೆಗೆದಿದೆ. ಇದು ನೋಡಿ. ಅದೇ ರೀತಿ ನೇಮಕಾತಿಯಲ್ಲಿ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ ಸರ್ಕಾರ. GPSTR ವೇಟೇಜ್ ಈ ಥರ ಇದೆ. CETಯನ್ನು 70% ಹಿಡಿದರೆ TETಯನ್ನು 20% ಹಿಡಿಯುತ್ತಾರೆ. ಆಮೇಲೆ ಡಿಗ್ರಿನ 8% ಹಿಡಿತಾರೆ. B.Edನ್ನು 2% ಹಿಡಿಯುತ್ತಾರೆ. ಒಟ್ಟು ಟೋಟಲ್ಲು 100% ಹಿಡಿಯುತ್ತಾರೆ. ಅದೇ ರೀತಿ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟು ಇದು GPTನೇ. ಈ ರೀತಿ ಇದೆ ಹೊಸದು ನೇಮಕಾತಿ ವಿಧಾನ. ಭಾಳಷ್ಟು ಚೇಂಜ್ ಆಗಿದೆ ನೋಡಿ. 1ರಿಂದ 5ನೇ ತರಗತಿ CET ಈಗ ಮುಂಚೆ 35% ಇಡ್ತಿದ್ರು, ಈಗ 70% ಇಡ್ತಾರೆ. TET 20, ಮುಂಚೆ 15 ಇತ್ತು. D.Ed 25 ಇತ್ತು, ಈಗ ಬರೀ 8% ಮಾಡಿದ್ದಾರೆ. PUC 25 ಇತ್ತು, 2 ಮಾಡಿದ್ದಾರೆ. ಈಗ ಭಾಳಷ್ಟು ಬದಲಾವಣೆ ಆಗಿದೆ. ಬಡ್ತಿಯಲ್ಲೂ ಸಾಕಷ್ಟು ನಿಯಮಗಳಿಗೆ ತಿದ್ದುಪಡಿ ಮಾಡಲಾಗಿದೆ. ಈಗ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಬೇಕಾದ್ರೆ PST ಮತ್ತು GPT ಅವರಿಗೆ ಭಾಳಷ್ಟು ಸಮಸ್ಯೆ ಆಗಿತ್ತು. PST ಅವರಿಗೆ 66% ಪ್ರಮೋಷನ್ ಕೊಟ್ಟರೆ GPT ಅವರಿಗೆ 33% ಪ್ರಮೋಷನ್ ಕೊಡ್ತಾರೆ. ಆದರೆ GPT ಅವರು ಹೆಡ್ ಮಾಸ್ಟರ್ ಆಗಬೇಕಂದ್ರೆ 12 ವರ್ಷ ಕಡ್ಡಾಯವಾಗಿ ಸೇವೆ ಸಲ್ಲಿಸಿರಬೇಕು. ಇದು ಹೊಸ ನಿಯಮನ ತಂದಿದ್ದಾರೆ. ಓಕೆ, ಬಾಯ್.